ಹಾಯ್ ಆಲ್, ಇವತ್ತು ನಾವು ಬ್ಲೌಸಿಗೆ ಯಾವ ರೀತಿ ಪರ್ಫೆಕ್ಟಾಗಿ ಬುಟಿಕ್ ಸ್ಟೈಲಲ್ಲಿ ಪೈಪಿಂಗ್ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ, ಫಸ್ಟಿಗೆ ನಾವು 1.5 ಇಂಚಿನಷ್ಟು ಕ್ರಾಸಾಗಿ ಅಗಲಿನ ಬಟ್ಟೆ ಕಟ್ ಮಾಡಿಕೊಂಡು ಆಮೇಲೆ ಜೋಡಿಸೋ ಹೊತ್ನಾಗೂ ನಾವು ಕ್ರಾಸಾಗಿ ಜೋಡಿಸ್ಕೋಬೇಕು. ನೋಡಿರಿ, ಈ ರೀತಿ ಇಂಟು ಮಾರ್ಕ್ ಒಳಗಿಟ್ಟು ಜೋಡಿಸ್ಕೋಬೇಕು ನಾವು, ಯಾಕಂದ್ರೆ ನೀಟಾಗಿ ಬರ್ತದೆ ಪೈಪಿಂಗು. ಇಲ್ಲಿ ಜೋಡಿಸಿದಲ್ಲಿಂದ ಈ ರೀತಿ ನಾವು ಫಸ್ಟಿಗೆ ನೀಟ್ ಮಾಡ್ಕೋಬೇಕು. ನಾವು ಅದೇ ರೀತಿ ಇಟ್ಟು ಸ್ಟಿಚ್ ಮಾಡಿದ್ದೀವಿ ಅಂತಂದ್ರೆ ಪೈಪಿಂಗ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಗಂಟಾಗಿ ಬರ್ತೈತೆ, ಅಂದ್ರೆ ದಪ್ಪ ಬರ್ತೈತಿ, ಫಿನಿಶಿಂಗ್ ನೀಟಾಗಿ ಬರೋಂಗಿಲ್ಲ. ಇಲ್ಲಿ ಫಸ್ಟಿಗೆ ನಾವು ಅರ್ಧ ಸ್ಟಿಚ್ ಮಾಡಿರ್ತೀವಲ್ಲ, ಆ ಬ್ಲೌಸಿಗೆ ಏನದ ನಾವು ಪೈಪಿಂಗ್ ಕೊಡಬೇಕಂತ ಮಾಡಿರ್ತೀವಲ್ಲ, ಫಸ್ಟಿಗೆ 1/2 ಇಂಚಿನಷ್ಟು ಬಿಟ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಶೋಲ್ಡ್ರ್ ಜಾಯಿಂಟ್ ಏನು ಮಾಡ್ಕೊಂಡಿರ್ತೀವಲ್ಲ ಅದು ಹಿಂಭಾಗಕ್ಕೆ ಬರಬೇಕು. ಈ ಪೂರ್ತಿ ಏನು ಸ್ಟಿಚ್ ಮಾಡ್ತೀವಲ್ಲ ಅದು 1/4 ಇಂಚಿನಷ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗ್ತದೆ, ಯಾಕಂದರೆ ಪೈಪಿಂಗ್ ರೌಂಡಾಗಿ ಬರಲಿ ಅಂಥೇಳಿ. ಥ್ರೆಡ್ ಪೈಪಿಂಗ್ ಥರನೇ ಬರ್ತದೆ ಈ ಪೈಪಿಂಗು. ಇದು ಹೆಚ್ಚಾಗಿ ಬುಟಿಕ್ ಸ್ಟೈಲ್ ಒಳಗೆ ಯೂಸ್ ಮಾಡ್ತಾರೆ ಈ ಥರ ಪೈಪಿಂಗ್ ಮಾಡೋದನ್ನು. ನೀವು ಕೂಡ ನೀಟಾಗಿ ಕಲಿಬಹುದು ಫ್ರೆಂಡ್ಸ್ ಇದೇ ರೀತಿ ಪೈಪಿಂಗ್ ಮಾಡೋದನ್ನು. ಒಂದು ಸತಿ ಪೈಪಿಂಗ್ ನೀವು ಟ್ರೈ ಮಾಡಿ ನೋಡಿರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಮತ್ತು ತುಂಬ ಈಸಿಯಾಗಿ ಪೈಪಿಂಗನ್ನು ನಾವು ಟ್ರೈ ಮಾಡ್ಬೋದು. ಇಲ್ಲಿ ನಾವು ಫಸ್ಟಿಗೆ ಎಷ್ಟು ಬಟ್ಟೆ ಬಿಟ್ಟಿರ್ತೀವಲ್ಲ ಅಷ್ಟನ್ನು ಕರೆಕ್ಟಾಗಿ ತೊಗೊಂಡು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ನೀಟಾಗಿ ಬರಬೇಕು. ಈ ಮಧ್ಯಕ್ಕೆ ನಾವು ಏನು ಫೋಲ್ಡ್ ಮಾಡಿವಲ್ಲ ಇದ್ರ ಮಧ್ಯಕ್ಕೇ ಸ್ಟಿಚ್ ಬರಬೇಕು. ಈಗ ಇದನ್ನು ಪೂರ್ತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ, ಇದೇ ಥರನೇ. ಈಗ ಇಲ್ಲಿ ಎಂಡ್ ಮಾಡೋ ಹೊತ್ತಿನಾಗೂ ನಾವು ಅರ್ಧ ಇಂಚಿನಷ್ಟು ಬಿಟ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಏನು ಎಕ್ಸ್ಟ್ರಾ ಬಂದದಲ್ಲ ಈ ಎಕ್ಸ್ಟ್ರಾ ಎಲ್ಲವನ್ನು ಕೂಡ ನಾವು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಫುಲ್ಲಾಗಿ ಕಟಿಂಗ್ ಮಾಡ್ಕೋಬೇಕು. ಅಂದರೆ ಕೆಳಗಿನ ಬಟ್ಟೆ ಕಟ್ ಆಗ್ಲಾರ್ದಂಗೆ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿರಿ. ನಮ್ಗೆ ಎಷ್ಟು ಸಣ್ಣ ದಪ್ಪ ಬೇಕಲ್ಲ ಪೈಪಿಂಗ್ ಅಷ್ಟು ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾಗ್ತದೆ. ಪೈಪಿಂಗ್ ಏನು ನಾವು ರೌಂಡಾಗೆ ಮಾಡಿರ್ತೀವಲ್ಲ ಅದ್ರ ಮಧ್ಯಕ್ಕೇ ಸ್ಟಿಚ್ ಬರುವಾಗ ನೋಡ್ಕೋಬೇಕು. ಬಟ್ಟೆ ಮೇಲೂ ಬರಬಾರ್ದು, ಪೈಪಿಂಗ್ ಮೇಲೂ ಬರಬಾರ್ದು. ನೋಡಿರಿ, ಈ ರೀತಿ ಯಾವ ರೀತಿ ಸೆಂಟ್ರಿಗೆ ಬಂದದ ಅಂತೇಳಿ. ಒಳಗಡೆ ಕೂಡ ನೋಡಿರಿ ಎಷ್ಟು ಫಿನಿಶಿಂಗಾಗಿ ಬಂದದ, ಅಂದ್ರೆ ಉಲ್ಟಾ ಸೈಡೂ ಕೂಡ ಬಟ್ಟೆ ಕಾಣಿಸಂಗಿಲ್ಲ ಫ್ರೆಂಡ್ಸ್. ಆಮೇಲೆ ಇವೇನಿರ್ತಾವಲ್ಲ ದಾರದ ಎಳಿ ಅದು ಏನೂ ಕಾಣಿಸಂಗಿಲ್ಲ. ಒಳಗೂ ಕೂಡ ತುಂಬ ಫಿನಿಶಿಂಗಾಗಿ ಬರ್ತದೆ ಈ ಪೈಪಿಂಗು. ಒಳಗೂ ಫಿನಿಶಿಂಗ, ಹೊರಗೂ ಫಿನಿಶಿಂಗ, ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬರ್ತದೆ. ಈ ಪೈಪಿಂಗನ್ನು ಒಂದು ಸತಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಯಾವ ರೀತಿ ಬಂದದ ಅಂಥೇಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.